ಎಲ್ಲರೂ ಅನ್ಕೊಂತಿರ್ತೀರಲ್ಲ ಇವತ್ತೇನು ಮಾಡ್ಕೊಂಡಪ್ಪ ಈ ಹುಡುಗಿ ಎಡವಟ್ಟು ಅಂತ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಸೊ ಬೆಳಗ್ಗೆ ಈ ಹುಡುಗಿ ನೆಬ್ಸಿದ್ರೆ ಆ ಬೆಕ್ಕು ನಡ್ಕೊಂಡು ಮಲ್ಕೊಂತಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ಲ. ಬೆಳಗ್ಗೆ ಎದ್ದು ಹೊರಗಿನ ಕಸ ಅಂದು ರಂಗೋಲಿ ಹಾಕಿ ಬಟ್ಟೆ ಎಲ್ಲ ಒಣಗಾಕಿ ಅಲ್ಲಿಂದ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಕ್ಕೆ ಹೋದೆ. ನಮ್ಮಮ್ಮಗೆ ತಿಂಡಿಗೆ ಬಾಕ್ಸ್ ಕಟ್ಟು ಅಂದರೆ ನಮ್ಮಮ್ಮ ಸೀರಿಯಲ್ ನೋಡ್ಕೊಂಡು ಡ್ಯಾನ್ಸ್ ಮಾಡೋದ. ಇಷ್ಟೆಲ್ಲ ನನಗೆ ಏನಾರು ಒಂದು ಆಗ್ಬೇಕಲ್ಲ, ಹಾಗೇ ಬಿಡುತ್ತೆ. ಒಳಗೆ ದಿನ ಏನಾರು ಒಂಥರ ಆಡಿ ಅಷ್ಟರಲ್ಲೇ ರೆಡಿಯಾಗಿ ಇವತ್ತು 2ನೇ ಶ್ರಾವಣ ಶನಿವಾರ ಅಂತ ಆಂಜನೇಯ ಸ್ವಾಮಿ ಟೆಂಪಲಿಗೆ ಹೋಗಿ ಅಲ್ಲಿಂದ ಆಫೀಸ್ಗೆ ಹೋದೆ. ಆಫೀಸ್ಗಿಂದ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬಿರಂಜಿ ರೈಸ್ ಸಾಂಬಾರು ಅಂತ ನಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ತಿಂದು ಅಲ್ಲಿಂದ ಮುಗಿಸ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋದೆ. ಸೊ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಫುಲ್ಲು ಬೆವರು ಸುರಿಸಿ ಅಲ್ಲಿಂದ ಮನೆಗೆ ಹೋದೆ. ಅಲ್ಲಿಂದ ಬರ್ಬೇಕಾದ್ರೆ ಅಷ್ಟೇ ನಮ್ಮ ಮಹಾನ್ ವ್ಯಕ್ತಿಗಳು ನಮ್ಮ ಮನೆಗೆ ಎಂಟ್ರಿ. ನಾನು ಮತ್ತು ಅವರಿಬ್ಬರು ಸ್ವಲ್ಪ ಹೊತ್ತು ಪೂಜೆ ಜೊತೆ ಆಟಾಡಿ ಅಲ್ಲಿಂದ ನಾವು ಊಟ ಮಾಡಿ ಸೊ ಎಲ್ಲ ಮಾಡಿ ಈ ಹುಡುಗಿನ ಮಲ್ಸೋಕ್ಕೆ ದೊಡ್ಡ ಏಗ್ತಿದ್ದೆ ಕಣ್ರಿ. ಏನು ಈ ಹುಡುಗಿ ಈ ಥರ ರೆಡಿಯಾಗಿದ್ದಾಳೆ ಅಂದರೆ ನಾಳೆ ಬೆಳಗ್ಗೆ ಮದುವೆಗೆ ರೆಡಿಯಾಗಿದ್ದೆ. ಸೊ ಈ ಥರ ಈ ಹುಡುಗಿನ ಮಲಗಿಸೋ ಶತಿಗೆ ನಂಗಂತೂ ಸಾಕಾಯ್ತು. ಅವಳಿಗೆ ಮಲಗಿಸ್ನೋ ಇಲ್ಲ ನಾನಂತೂ ಮಲ್ಕೊಂಡೇ ಬಿಟ್ಟೆ. ಸೊ ಬಾಯ್ ಗಾಯ್ಸ್, ಲವ್ ಯು ಆಲ್.